ಬೆಳಗ್ಗೆ ಹಾಸನ ಸಮೀಪ 7 ಗಂಟೆಗೆ ಮಹಾರಾಷ್ಟ್ರದ ಒಂದು ಟ್ರಕ್ಗೆ ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 3ನೇ ಓನರ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಕಾರು. ಅದು ಅಪಘಾತಕ್ಕೀಡಾಗುತ್ತೆ. ನನಗೊಂದು 7:10ಕ್ಕೆ ರಿಪೀಟೆಡಾಗಿ ಕಾಲ್ಸ್ ಬರುತ್ತೆ. ನಾನು ಲಿಫ್ಟ್ ಮಾಡಿದ್ರೆ ಆ ಸ್ಪಾಟಿಂದ ಒಬ್ಬ ವ್ಯಕ್ತಿ KA53ನ ಮೊಬೈಲ್ಗೆ ಹಾಕಿ ನೋಡಿದಾಗ, ಸರ್ ಇದು ಚಿಕ್ಕಬಳ್ಳಾಪುರ ರಿಜಿಸ್ಟ್ರೇಷನ್ನಲ್ಲಿದೆ, ಸೊ ನಿಮ್ಮ ಅಸೆಂಬ್ಲಿಯರ್ ಇರ್ಬೋದು ಅಂತ ನನಗೊಂದು 7:15 ಹಂಗೆ ಕಾಲ್ ಮಾಡ್ತಾರೆ. ನಾನು ಇಮಿಡಿಯೇಟಾಗಿ ನಮ್ಮ DYSP ಸರ್ ಅವ್ರಿಗೆ, SP ಅವ್ರಿಗೆ ಫೋನ್ ಮಾಡಿ, ಸರ್ ಹಿಂಗೆ KA53 ರಿಜಿಸ್ಟ್ರೇಷನ್ ಇದೆ, ಆದರೆ 3rd ಓನರ್ ರಿಜಿಸ್ಟ್ರೇಷನ್ ಚಿಕ್ಕಬಳ್ಳಾಪುರದಲ್ಲಿ ತೋರಿಸ್ತಾ ಇದೆ ಅಂಥೇಳಿ ಕನ್ಸರ್ನ್ RTO ಅವ್ರನ್ನೆಲ್ಲ ಮಾತಾಡಿದಾಗ ನಮಗೆ 7:15 ಗೊತ್ತಾಗಿದ್ದು ಅದು ಮನೋಜ್ ಕುಮಾರ್ ಅನ್ನೋ ಹುಡುಗನ ಹೆಸರಲ್ಲಿದೆ, ಮುಷ್ಟೂರು. ಡ್ರೈವರ್ ಬಂದು ಕೊಂಡೇನಹಳ್ಳಿ ಹುಡುಗ. ಅವರು ಹೊಸಕೋಟೆ ಸಮೀಪದವರು ಅಂತ ಫಸ್ಟ್ ಹೇಳ್ತಾರೆ, ನಂತರ ಕಾರಹಳ್ಳಿ ಅಂತ ಹೇಳ್ತಾರೆ. ಅದಾದಮೇಲೆ ಡೀಟೇಲ್ಸ್ ಮಾಹಿತಿ ತಗೊಂಡಾಗ ಅವ್ರು ಯಾವುದೋ ಪ್ಯಾರಾಲಿಸಿಸ್ ಆಗಿತ್ತು, ಅದನ್ನು ಔಷಧಿ ಪಡೆಯೋಕ್ಕೆ ಅಂತ ಹೋದಾಗ ಅಪಘಾತ ಆಗಿ ಒಂದು ಮಗು ಸೇರಿದಂತೆ ಒಟ್ಟು 6 ಜನ ಅಪಘಾತದಲ್ಲಿ ಇದಾಗಿದ್ದರೆ ಈಗಾಗಲೇ ಅಲ್ಲಿ ನಾನು ಹಾಸನ SP ಅವ್ರನ್ನ ಮಾತಾಡಿದ್ದೀನಿ. ಪೋಸ್ಟ್ ಮಾರ್ಟಮ್ ಮುಗಿದಿದೆ, ಅವ್ರನ್ನ ಕರ್ಕೊಂಬರ್ತಿದ್ದೀವಿ. ನಾನು ಈ ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ. ಅವರು ಈ ಕುಟುಂಬಕ್ಕೆ ಒಬ್ಬೊಬ್ಬರಿಗೆ 2 ಲಕ್ಷ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ. ಅದೇ ಸಂದರ್ಭದಲ್ಲಿ ನಾನು ಫೋನ್ ಮಾಡಿದ್ರೆ ನಮ್ಮ ಮಾಜಿ ಶಾಸಕರಾದಂಥ SM ಮುನಿಯಪ್ಪ ಸಾಹೇಬ್ರ ಮಗ ಮಂಜು ಅವರು, ಹಣ ಆ ಕಾರಲ್ಲಿ ತೀರೋಗಿದ್ದಾರಲ್ಲ ಅವ್ರ ಮಕ್ಕಳನ್ನ ವಿಧಿಯಾಟ ಹೆಂಗಿರುತ್ತೆ, ಕಾರಲ್ಲಿ ಜಾಗ ಇಲ್ಲ ನೀವಿರಿ ಅಂತ ಆ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಅವ್ರು ಹೋಗಿರ್ತಾರೆ. ಈಗ 2 ಮಕ್ಕಳು, ಒಂದು ಮಗು 6ನೇ ಕ್ಲಾಸು, ಒಂದು ಮಗು 4ನೇ ಕ್ಲಾಸ್ ಓದ್ತಾ ಇದೆ. ಸೊ ನನಗೂ ಬೆಳಗ್ಗೆಯಿಂದ ಭಾಳ ನೋವಾಯಿತು. ನಾನೀಗ ನಾಳೆನೇ 2 ಮಕ್ಕಳ ಹೆಸರಲ್ಲಿ ಮುದ್ದೇನಹಳ್ಳಿ ಪೋಸ್ಟ್ ಆಫೀಸಲ್ಲಿ ನನ್ನ ದುಡ್ಡಲ್ಲಿ ಅವರಿಬ್ಬರಿಗೂ 1 ಲಕ್ಷ ಡಿಪಾಸಿಟ್ ಮಾಡ್ತೀನಿ. ಇವರು ಮದುವೆ ವಯಸ್ಸಿಗೆ ಬಂದಾಗ ನಾನು ಶಾಸಕನಾಗಿರ್ತಾನೋ ಆಗಿರಲ್ವೋ, ಅವ್ರ ಅಣ್ಣನ ಸ್ಥಾನದಲ್ಲಿ ನಿಂತು ನಾನೇ ಮದುವೆ ಮಾಡ್ತೀನಿ. ಈಗ ಈ 2 ಮಕ್ಕಳು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ನಾನು 2 ಮಕ್ಕಳ ಭವಿಷ್ಯವನ್ನು ನಾನು ನೋಡ್ಕೊತೀನಿ. ಇವರಿಬ್ಬರಿಗೂ ನಾನು ನಾಳೆನೇ 1 ಲಕ್ಷ ಡಿಪಾಸಿಟ್ ಮಾಡ್ತೀನಿ. ಅವ್ರಿಗೇನು ಸಾಧ್ಯನೋ ನನ್ನ ಕೈಯಲ್ಲಿ ನಾನು ಮಾಡ್ತೀನಿ. ಅವ್ರ ಶಿಕ್ಷಣಕ್ಕೆ ಇದೆಲ್ಲ ಮುಗೀಲಿ, ಒಂದು ಒಳ್ಳೆ ಕಡೆ ಅವರು ಇಲ್ಲೇ ಓದ್ತಾರೋ ಇಲ್ಲ ಎಲ್ಲಿ ಓದ್ತಾರೋ ಅದು ನನ್ನ ಜವಾಬ್ದಾರಿ. ಈಗಾಗಲೇ ಅಪ್ಪ ಅಮ್ಮ ಇಲ್ದ್ರೆ 50ಕ್ಕೂ ಹೆಚ್ಚು ಮಕ್ಕಳನ್ನ ನಾನು ಓದಿಸ್ತಾ ಇದ್ದೀನಿ. ಇವ್ರ ಜವಾಬ್ದಾರಿನೂ ನಂದೇ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಧೈರ್ಯವಾಗಿರಬೇಕು, ಅಳಬಾರ್ದು. ಈ ಸಮಾಜ ನಿಮ್ಮನ್ನು ನೋಡಿ ಮಾದರಿಯಾಗಿ ಬದುಕೋ ಥರ ಬದುಕಬೇಕು. ಈಗ ನಾನು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಥರನೇ ಅದೇ ತಾಯಿನ ಕಳ್ಕೊಂಡು ಎಷ್ಟು ಕಷ್ಟ ಆಯಿತು. ಆವಾಗ ನನಗೆ ಪ್ರದೀಪ್ ಈಶ್ವರ್ ಇಲ್ಲ, ನಿಮಗೆಲ್ಲ ನಾನಿದ್ದೀನಿ. ಅಳಬಾರ್ದು. ಓಕೆ, ನಾನಿದ್ದೀನಿ ನಿಮ್ಮ ಜೊತೆ. ಅವ್ರ ಕುಟುಂಬಕ್ಕೆ ಹೇಳ್ತೀನಿ, ಅಣ್ಣ ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅವ್ರನ್ನ ಕಾಪಾಡ್ಕೊಳ್ತೀನಿ. ಓಕೆನಾ? ನೀವು ದಯವಿಟ್ಟು ಇದು ವಿಧಿಯಾಟ, ಇದು ಮುಂದೆ ಎಲ್ಲರೂ ಇದಾಗಬೇಕು. ನಾನಿದ್ದೀನಿ, ಧೈರ್ಯವಾಗಿರಿ ಅಮ್ಮ. ನಾನೀಗ ಅದನ್ನಾದಷ್ಟು ಇದು ಬೇಗ ಎಲ್ಲಿ ಮಣ್ಣು ಕಾರಹಳ್ಳಿಯಲ್ಲೇ ಮಾಡೋದ ಸರ್, ಏನು ಮಾಡ್ತಾರೋ ಅವ್ರು ಏನಾನ ಎತ್ಕೊಂಡು ನಾನು ವಿಚಾರಿಸ್ತೀನಿ. ಅಣ್ಣ ವಿಚಾರಿಸಿ ನಾನು ನಮ್ಮ ನಂದಿ ಸ್ಟೇಷನ್ವ್ರಿಗೆ ಹೇಳ್ತೀನಿ, ಸ್ವಲ್ಪ ಹತ್ರ ಇದ್ದೀನಿ. ಆಮೇಲೆ వేసుకోమ్మా ఆయన వెళ్ళిపోయాడు సార్. నాకు